ಏನು ಭಾಷಣ ಮಾಡಿದ್ದು. ನೀವು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ಥರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ? ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ, ಇವರು ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಅವರ ಕೆಲಸದ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಕನಿಷ್ಠ ಇವರಲ್ಲಿ ಶಿಸ್ತು ಇದ್ದಿದ್ರೆ ಇಷ್ಟೊತ್ತಿಗೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಇವತ್ತು ವಿಡಿಯೋ ಸಮೇತ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥದ್ದನ್ನು ಯಶವಂತಪುರದ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಹಿಡ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಅದರಿಂದ ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ಪ್ರಕ್ರಿಯೆಗಳಾಗಬೇಕು ಅಂದರೆ, ಪರಿಷ್ಕರಣಾ ಪಟ್ಟಿ ಆಗಬೇಕು ಅಂತ ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡು ಇವರು ಯೋಗ್ಯತೆ ನೋಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರಲ್ಲ, ಹಾಗಾಗಿದೆ ಹೀಗಾಗಿದೆ, ಅದಕ್ಕೆ ಬೇರೆಯವ್ರನ್ನ ಡೆಪ್ಯೂಟ್ ಮಾಡೋದಲ್ಲ ಸುಪ್ರೀಂ ಕೋರ್ಟ್ನಿಂದ. ಆ ರೀತಿ ಬಹುಶಃ ಇದು ಬೇರೆ ಒಂದು ಮುಖ್ಯಸ್ಥರುಗಳನ್ನು ತರಬೇಕಾಗ್ತದೆ. ಇದಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಈ ಪ್ರಕ್ರಿಯೆಗಳಿಗೆ ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಕೇಂದ್ರದ ಚುನಾವಣಾ ಆಯುಕ್ತರ ಒಂದು ಭೇಟಿಗೆ ಅವಕಾಶವನ್ನು ಕೇಳಿ ಇದೆಲ್ಲದರ ಮಾಹಿತಿಗಳನ್ನು ದಾಖಲೆಗಳನ್ನು ಒಳಗೊಂಡಂತೆ ಇವತ್ತು ಈ ಒಂದು ಚುನಾವಣಾ ಆಯುಕ್ತರ ಮುಂದೆ ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಆದರೆ ತಕ್ಷಣ ಇವತ್ತು ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಈ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ರೀತಿ ಅಕ್ರಮ ಮತದಾರನ ಸೇರಿಸ್ತಾ ಇದ್ದಾರೆ ಅದನ್ನು ಕಡಿವಾಣ ಆಗ್ತಕ್ಕಂಥ ದೃಷ್ಟಿಯಿಂದ ಬರೀ ಸಣ್ಣ ಪುಟ್ಟ 4 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದ್ರಾಗೋದಿಲ್ಲ. ಜಿಲ್ಲಾಧಿಕಾರಿ ಮಟ್ಟದವ್ರನ್ನೇ ಇವತ್ತೊಂದು 2-3 ಜನನ ಇವತ್ತು ಈ ಚುನಾವಣಾ ಆಯುಕ್ತರು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.